ಮೂರನೇ ತಂಡಕ್ಕೆ ಮೂರನೆಯ ಸುತ್ತು ಮೊದಲ ಪ್ರಶ್ನೆ. ಗೂಳಿ ಮತ್ತು ಕರಡಿ ಎಂಬ ಪದಗಳ ಬಳಕೆ ಯಾವ ಕ್ಷೇತ್ರದಲ್ಲಿ ಕಂಡುಬರುತ್ತದೆ? ಗೂಳಿ ಮತ್ತು ಕರಡಿ ಎಂಬ ಪದಗಳ ಬಳಕೆ ಯಾವ ಕ್ಷೇತ್ರದಲ್ಲಿ ಕಂಡುಬರುತ್ತದೆ? ನಿಮ್ಮ ಆಯ್ಕೆಗಳು: ಆಯ್ಕೆ 1 ಷೇರು ಮಾರುಕಟ್ಟೆ, ಆಯ್ಕೆ 2 ಬ್ಯಾಂಕುಗಳಲ್ಲಿ, ಆಯ್ಕೆ 3 ಅರಣ್ಯ ಆರ್ಥಿಕತೆ, ಆಯ್ಕೆ 4 ಪರಿಸರ ಆರ್ಥಿಕತೆ. ಇನ್ನೊಂದ್ಸತಿ ಹೇಳ. ಗೂಳಿ ಮತ್ತು ಕರಡಿ ಎಂಬ ಪದಗಳ ಬಳಕೆ ಯಾವ ಕ್ಷೇತ್ರದಲ್ಲಿ ಕಂಡುಬರುತ್ತದೆ? ನಿಮ್ಮ ಆಯ್ಕೆಗಳು: ಆಯ್ಕೆ 1 ಷೇರು ಮಾರುಕಟ್ಟೆ, ಆಯ್ಕೆ 2 ಬ್ಯಾಂಕುಗಳಲ್ಲಿ, ಆಯ್ಕೆ 3 ಅರಣ್ಯ ಆರ್ಥಿಕತೆ, ಆಯ್ಕೆ 4 ಪರಿಸರ ಆರ್ಥಿಕತೆ. ಪರಿಸರ ಆರ್ಥಿಕತೆ, ಗೂಳಿ ಮತ್ತು ಕರಡಿ. ತಪ್ಪಾದ ಉತ್ತರ. ನಿಮ್ಮ ಪ್ರಶ್ನೆಯನ್ನು ಎರಡನೇ ತಂಡಕ್ಕೆ ಪಾಸ್ ಮಾಡಲಾಗುತ್ತೆ. ಗೂಳಿ ಮತ್ತು ಕರಡಿ ಎಂಬ ಪದಗಳ ಬಳಕೆ ಯಾವ ಕ್ಷೇತ್ರಗಳಲ್ಲಿ ಕಂಡುಬರುತ್ತದೆ? ಆಪ್ಷನ್ ಸಿ ಅರಣ್ಯ ಆರ್ಥಿಕತೆ. ಅರಣ್ಯ ಆರ್ಥಿಕತೆ. ಸೊ ತಪ್ಪಾದ ಉತ್ತರ. ಸರಿಯಾದ ಉತ್ತರ ಷೇರು ಮಾರುಕಟ್ಟೆ. ಕರಡಿ ಮತ್ತು ಗೂಳಿ ಎಂಬ ಪದಗಳ ಬಳಕೆ ಷೇರು ಮಾರುಕಟ್ಟೆಯಲ್ಲಿ ಮಾಡ್ತೀವಿ. ತಪ್ಪಾದ ಉತ್ತರ. ಸೊ ಸರಿಯಾಗಿ ಯೋಚನೆ ಮಾಡಿ ಉತ್ತರವನ್ನು ಹೇಳಬೇಕು. ಪ್ರಶ್ನೆ ಎರಡನೇ ತಂಡಕ್ಕೆ ಮೂರನೆಯ ಸುತ್ತು ಎರಡನೆಯ ಪ್ರಶ್ನೆ. ಭಾರತದ ಅರ್ಥವ್ಯವಸ್ಥೆಯು ಕೆಳಗಿನ ಯಾವ ಮಾದರಿಯಾಗಿದೆ? ಭಾರತದ ಅರ್ಥವ್ಯವಸ್ಥೆಯು ಕೆಳಗಿನ ಯಾವ ಮಾದರಿಯಾಗಿದೆ? ನಿಮ್ಮ ಆಯ್ಕೆಗಳು: ಆಯ್ಕೆ 1 ಬಂಡವಾಳಶಾಹಿ ಅರ್ಥವ್ಯವಸ್ಥೆ, ಆಯ್ಕೆ 2 ಸಮಾಜವಾದಿ ಅರ್ಥವ್ಯವಸ್ಥೆ, ಆಯ್ಕೆ 3 ಮಿಶ್ರ ಅರ್ಥವ್ಯವಸ್ಥೆ, ಆಯ್ಕೆ 4 ಯಾವುದೂ ಅಲ್ಲ. ಮತ್ತೆ ಕ್ವಶನ್. ಭಾರತದ ಅರ್ಥವ್ಯವಸ್ಥೆಯು ಕೆಳಗಿನ ಯಾವ ಮಾದರಿಯಾಗಿದೆ? ನಿಮ್ಮ ಆಯ್ಕೆಗಳು: ಆಯ್ಕೆ 1 ಬಂಡವಾಳಶಾಹಿ ಅರ್ಥವ್ಯವಸ್ಥೆ, ಆಯ್ಕೆ 2 ಸಮಾಜವಾದಿ ಅರ್ಥವ್ಯವಸ್ಥೆ, ಆಯ್ಕೆ 3 ಮಿಶ್ರ ಅರ್ಥವ್ಯವಸ್ಥೆ, ಆಯ್ಕೆ 4 ಯಾವುದೂ ಅಲ್ಲ. ಹೇಳು, ನೀನು ಹೇಳಮ್ಮ. ಬಂಡವಾಳಶಾಹಿ ಅರ್ಥವ್ಯವಸ್ಥೆ. ಭಾರತದ ಅರ್ಥವ್ಯವಸ್ಥೆ ಬಂಡವಾಳಶಾಹಿ ಅರ್ಥವ್ಯವಸ್ಥೆ. ತಪ್ಪಾದ ಉತ್ತರ. ನಿಮ್ಮ ಪ್ರಶ್ನೆ ಪಾಸ್ ಮಾಡ್ತೀವಿ. ಭಾರತದ ಅರ್ಥವ್ಯವಸ್ಥೆಯು ಕೆಳಗಿನ ಯಾವ ಮಾದರಿಯಾಗಿದೆ? ಬಂಡವಾಳಶಾಹಿ ಅರ್ಥವ್ಯವಸ್ಥೆ, ಸಮಾಜವಾದಿ ಅರ್ಥವ್ಯವಸ್ಥೆ, ಮಿಶ್ರ ಅರ್ಥವ್ಯವಸ್ಥೆ, ಯಾವುದೂ ಅಲ್ಲ. ಆಯ್ಕೆ 1 ಬಂಡವಾಳಶಾಹಿ ಅರ್ಥವ್ಯವಸ್ಥೆ, ಆಯ್ಕೆ 2 ಸಮಾಜವಾದಿ ಅರ್ಥವ್ಯವಸ್ಥೆ, ಆಯ್ಕೆ 3 ಮಿಶ್ರ ಅರ್ಥವ್ಯವಸ್ಥೆ, ಆಯ್ಕೆ 4 ಯಾವುದೂ ಅಲ್ಲ. ಸರ್ ಆಪ್ಷನ್ ಸಿ ಮಿಶ್ರ. ಭಾರತದ ಅರ್ಥವ್ಯವಸ್ಥೆಯು ಮಿಶ್ರ ಅರ್ಥವ್ಯವಸ್ಥೆಯನ್ನು ಒಳಗೊಂಡಿದೆ. ಸರಿಯಾದ ಉತ್ತರ. 1 ಬೋನಸ್ ಅಂಕವನ್ನು ಪಡೆದುಕೊಂಡಿದ್ರಿ. ಕಂಗ್ರ್ಯಾಚುಲೇಷನ್. ಪ್ರಶ್ನೆ ತಮಗೆ: ರಾಜ್ಯಸಭಾ ಸದಸ್ಯರ ಅಧಿಕಾರಾವಧಿ ಎಷ್ಟು ವರ್ಷಗಳು? ರಾಜ್ಯಸಭಾ ಸದಸ್ಯರ ಅಧಿಕಾರಾವಧಿ ಎಷ್ಟು ವರ್ಷಗಳು? ನಿಮ್ಮ ಆಯ್ಕೆಗಳು: ಆಯ್ಕೆ 1 8 ವರ್ಷ, ಆಯ್ಕೆ 2 6 ವರ್ಷ, ಆಯ್ಕೆ 3 3 ವರ್ಷ, ಆಯ್ಕೆ 4 7 ವರ್ಷ. ರಾಜ್ಯಸಭಾ ಸದಸ್ಯರ ಅಧಿಕಾರ ಅವಧಿ: ಆಯ್ಕೆ 1 8 ವರ್ಷ, ಆಯ್ಕೆ 2 6 ವರ್ಷ, ಆಯ್ಕೆ 3 3 ವರ್ಷ, ಆಯ್ಕೆ 4 7 ವರ್ಷ. ಯೋಚನೆ ಮಾಡಿ ಉತ್ತರವನ್ನು ಹೇಳಿ. 6 ವರ್ಷ. ರಾಜ್ಯಸಭಾ ಸದಸ್ಯರ ಅಧಿಕಾರ ಅವಧಿ 6 ವರ್ಷ. ಸರಿಯಾದ ಉತ್ತರ. 2 ಅಂಕಗಳನ್ನು ಪಡೆದುಕೊಂಡಿದ್ದೀರಿ. ಕಂಗ್ರ್ಯಾಚುಲೇಷನ್. ಮೂರನೇ ಸುತ್ತಿನ 4ನೇ ಪ್ರಶ್ನೆ 4ನೇ ತಂಡಕ್ಕೆ. ರಾಷ್ಟ್ರಪತಿಗೆ ಪ್ರಮಾಣ ವಚನ ಬೋಧಿಸುವವರು ಯಾರು? ರಾಷ್ಟ್ರಪತಿಯವರಿಗೆ ಪ್ರಮಾಣ ವಚನ ಬೋಧಿಸುವವರು ಯಾರು? ನಿಮ್ಮ ಆಯ್ಕೆಗಳು: ಆಯ್ಕೆ 1 ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರು, ಆಯ್ಕೆ 2 ಉಪರಾಷ್ಟ್ರಪತಿ, ಆಯ್ಕೆ 3 ರಾಷ್ಟ್ರಪತಿ, ಆಯ್ಕೆ 4 ಪ್ರಧಾನಮಂತ್ರಿ. ಪ್ರಶ್ನೆನ ಇನ್ನೊಂದ್ಸತಿ ಕೇಳಿಸ್ಕೊಳ್ಳಿ. ರಾಷ್ಟ್ರಪತಿಗೆ ಪ್ರಮಾಣ ವಚನ ಬೋಧಿಸುವವರು ಯಾರು? ನಿಮ್ಮ ಆಯ್ಕೆಗಳು: ಆಯ್ಕೆ 1 ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು, ಆಯ್ಕೆ 2 ಉಪರಾಷ್ಟ್ರಪತಿ, ಆಯ್ಕೆ 3 ರಾಷ್ಟ್ರಪತಿ, ಆಯ್ಕೆ 4 ಪ್ರಧಾನಮಂತ್ರಿ. ಯೋಚನೆ ಮಾಡಿ ಉತ್ತರವನ್ನು ಹೇಳಿ. ಇಬ್ರು ಡಿಸ್ಕಸ್ ಮಾಡಿ. ಆಯ್ಕೆ 4 ಪ್ರಧಾನಮಂತ್ರಿ. ರಾಷ್ಟ್ರಪತಿಗೆ ಪ್ರಮಾಣ ವಚನ ಬೋಧಿಸುವವರು ಪ್ರಧಾನಮಂತ್ರಿ. ತಪ್ಪಾದ ಉತ್ತರ. ನಿಮ್ಮ ಪ್ರಶ್ನೆಯನ್ನು ಪಾಸ್ ಮಾಡ್ತೀವಿ.
ರಾಷ್ಟ್ರಪತಿಗೆ ಪ್ರಮಾಣ ವಚನ ಬೋಧಿಸುವವರು ಯಾರು? ನಿಮ್ಮ ಆಯ್ಕೆಗಳು: ಆಯ್ಕೆ 1 ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು, ಆಯ್ಕೆ 2 ಉಪರಾಷ್ಟ್ರಪತಿ, ಆಯ್ಕೆ 3 ರಾಷ್ಟ್ರಪತಿ, ಆಯ್ಕೆ 4 ಪ್ರಧಾನಮಂತ್ರಿ. ಆಪ್ಷನ್ ಎ. ಆಪ್ಷನ್ ಎ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಸರಿಯಾಗಿದೆಯಾ? ಸರಿಯಾದ ಉತ್ತರ. ಬೋನಸ್ 1 ಅಂಕವನ್ನು ಪಡೆದುಕೊಂಡಿದ್ದೀರಿ. ಕಂಗ್ರ್ಯಾಚುಲೇಷನ್. ನಿಮಗೆ ಪ್ರಶ್ನೆ, 5ನೇ ಪ್ರಶ್ನೆ. ಭಾರತದ ಮ್ಯಾಂಚೆಸ್ಟರ್ ಎಂದು ಯಾವ ಸ್ಥಳವನ್ನು ಕರೆಯುತ್ತಾರೆ? ಭಾರತದ ಮ್ಯಾಂಚೆಸ್ಟರ್ ಎಂದು ಯಾವ ಸ್ಥಳವನ್ನು ಕರೆಯುತ್ತಾರೆ? ನಿಮ್ಮ ಆಯ್ಕೆಗಳು: ಆಯ್ಕೆ 1 ಮುಂಬೈ, ಆಯ್ಕೆ 2 ಕೊಯಮತ್ತೂರು, ಆಯ್ಕೆ 3 ಕಾನ್ಪುರ್, ಆಯ್ಕೆ 4 ಕೋಲ್ಕತ್ತಾ. ಪ್ರಶ್ನೆ ಇನ್ನೊಮ್ಮೆ: ಭಾರತದ ಮ್ಯಾಂಚೆಸ್ಟರ್ ಎಂದು ಯಾವ ಸ್ಥಳವನ್ನು ಕರೆಯುತ್ತಾರೆ? ನಿಮ್ಮ ಆಯ್ಕೆಗಳು: ಆಯ್ಕೆ 1 ಮುಂಬೈ, ಆಯ್ಕೆ 2 ಕೊಯಮತ್ತೂರು, ಆಯ್ಕೆ 3 ಕಾನ್ಪುರ್, ಆಯ್ಕೆ 4 ಕೋಲ್ಕತ್ತಾ. ಮುಂಬೈ ಸರ್. ಮುಂಬೈ. ಭಾರತದ ಮ್ಯಾಂಚೆಸ್ಟರ್ ಎಂದು ಮುಂಬೈ ಅನ್ನು ಕರೀತಾರೆ. ಸರಿಯಾದ ಉತ್ತರ. 2 ಅಂಕಗಳನ್ನು ಪಡೆದುಕೊಂಡಿದ್ದೀರಿ. ಕಂಗ್ರ್ಯಾಚುಲೇಷನ್. ಸೊ 2ನೇ ತಂಡಕ್ಕೆ 6ನೇ ಪ್ರಶ್ನೆ. ಶಾತವಾಹನರ ಪ್ರಮುಖ ದೊರೆ ಯಾರು? ಶಾತವಾಹನರ ಪ್ರಮುಖ ದೊರೆ ಯಾರು? ನಿಮ್ಮ ಆಯ್ಕೆಗಳು: ಆಯ್ಕೆ 1 ಸಿಮುಖ, ಆಯ್ಕೆ 2 ರುದ್ರಧಾಮ, ಆಯ್ಕೆ 3 ಗೌತಮಿ ಪುತ್ರ ಶಾತಕರ್ಣಿ, ಆಯ್ಕೆ 4 ರಣಧೀರ. ಮತ್ತೊಮ್ಮೆ ಹೇಳಬೇಕಾ? ಶಾತವಾಹನರ ಪ್ರಮುಖ ದೊರೆ ಯಾರು? ನಿಮ್ಮ ಆಯ್ಕೆಗಳು: ಆಯ್ಕೆ 1 ಸಿಮುಖ, ಆಯ್ಕೆ 2 ರುದ್ರಧಾಮ, ಆಯ್ಕೆ 3 ಗೌತಮಿ ಪುತ್ರ ಶಾತಕರ್ಣಿ, ಆಯ್ಕೆ 4 ರಣಧೀರ. ಗೌತಮಿ ಪುತ್ರ ಶಾತಕರ್ಣಿ. ಶಾತವಾಹನರ ಪ್ರಮುಖ ದೊರೆ ಗೌತಮಿ ಪುತ್ರ ಶಾತಕರ್ಣಿ. ಸರಿಯಾದ ಉತ್ತರ. 2 ಅಂಕಗಳನ್ನ ಪಡೆದುಕೊಂಡಿದ್ದೀರಿ. ಕಂಗ್ರ್ಯಾಚುಲೇಷನ್. ಸೊ 3ನೇ ಸುತ್ತಿನ 7ನೇ ಪ್ರಶ್ನೆ 3ನೇ ತಂಡಕ್ಕೆ. ಸೂರ್ಯನ ಬೆಳಕಿನಿಂದ ನಮಗೆ ದೊರೆಯುವ ಜೀವಸತ್ವ ಯಾವುದು? ಸೂರ್ಯನ ಬೆಳಕಿನಿಂದ ನಮಗೆ ದೊರೆಯುವ ಜೀವಸತ್ವ ಯಾವುದು? ನಿಮ್ಮ ಆಯ್ಕೆಗಳು: ಆಯ್ಕೆ 1 ಎ ಜೀವಸತ್ವ, ಆಯ್ಕೆ 2 ಬಿ ಜೀವಸತ್ವ, ಆಯ್ಕೆ 3 ಸಿ ಜೀವಸತ್ವ, ಆಯ್ಕೆ 4 ಡಿ ಜೀವಸತ್ವ. ಡಿ ಜೀವಸತ್ವ. ಸೂರ್ಯನ ಬೆಳಕಿನಿಂದ ನಮಗೆ ಡಿ ಜೀವಸತ್ವ ದೊರೆಯುತ್ತದೆ. ಸರಿಯಾದ ಉತ್ತರ. 2 ಅಂಕಗಳನ್ನು ಪಡೆದುಕೊಂಡಿದ್ದೀರಿ. ಕಂಗ್ರ್ಯಾಚುಲೇಷನ್. 3ನೇ ಸುತ್ತಿನ 8ನೇ ಪ್ರಶ್ನೆ 4ನೇ ತಂಡಕ್ಕೆ. ಓಜೋನ್ ಪದರದ ರಾಸಾಯನಿಕ ಸೂತ್ರ. ನಿಮ್ಮ ಆಯ್ಕೆಗಳು: ಆಯ್ಕೆ 1 O3, ಆಯ್ಕೆ 2 O2, ಆಯ್ಕೆ 3 O4, ಆಯ್ಕೆ 4 O5. O3. ಓಜೋನ್ ಪದರದ ರಾಸಾಯನಿಕ ಸೂತ್ರ O3. ಸರಿಯಾದ ಉತ್ತರ. 2 ಅಂಕಗಳನ್ನು ಪಡೆದುಕೊಂಡಿದ್ದೀರಿ. ಕಂಗ್ರ್ಯಾಚುಲೇಷನ್. ಮೊದಲ ತಂಡಕ್ಕೆ 9ನೆಯ ಪ್ರಶ್ನೆ. ಸೂಕ್ಷ್ಮಾಣು ಜೀವಿಗಳಲ್ಲಿ ಅತಿ ಸೂಕ್ಷ್ಮವಾದದ್ದು ಯಾವುದು? ಸೂಕ್ಷ್ಮಾಣು ಜೀವಿಗಳಲ್ಲೇ ಅತಿ ಸೂಕ್ಷ್ಮವಾದದ್ದು ಯಾವುದು? ನಿಮ್ಮ ಆಯ್ಕೆಗಳು: ಆಯ್ಕೆ 1 ಬ್ಯಾಕ್ಟೀರಿಯಾ, ಆಯ್ಕೆ 2 ವೈರಸ್, ಆಯ್ಕೆ 3 ಶಿಲೀಂಧ್ರ, ಆಯ್ಕೆ 4 ಆಲ್ಗೆ. ಸೂಕ್ಷ್ಮಾಣು ಜೀವಿಗಳಲ್ಲೇ ಅತ್ಯಂತ ಸೂಕ್ಷ್ಮವಾದದ್ದು: ಆಯ್ಕೆ 1 ಬ್ಯಾಕ್ಟೀರಿಯಾ, ಆಯ್ಕೆ 2 ವೈರಸ್, ಆಯ್ಕೆ 3 ಶಿಲೀಂಧ್ರ, ಆಯ್ಕೆ 4 ಆಲ್ಗೆ. ಆಪ್ಷನ್ ಎ ಬ್ಯಾಕ್ಟೀರಿಯಾ. ಆಪ್ಷನ್ ಎ ಸೂಕ್ಷ್ಮಾಣು ಜೀವಿಗಳಲ್ಲೇ ಅತ್ಯಂತ ಸೂಕ್ಷ್ಮವಾದದ್ದು ಬ್ಯಾಕ್ಟೀರಿಯಾ. ತಪ್ಪಾದ ಉತ್ತರ. ನಿಮ್ಮ ಪ್ರಶ್ನೆಯನ್ನು ಪಾಸ್ ಮಾಡ್ತೀವಿ. ಸೂಕ್ಷ್ಮಾಣು ಜೀವಿಗಳಲ್ಲೇ ಅತಿ ಸೂಕ್ಷ್ಮವಾದದ್ದು. ನಿಮ್ಮ ಆಯ್ಕೆಗಳು: ಆಯ್ಕೆ 1 ಬ್ಯಾಕ್ಟೀರಿಯಾ, ಆಯ್ಕೆ 2 ವೈರಸ್, ಆಯ್ಕೆ 3 ಶಿಲೀಂಧ್ರ, ಆಯ್ಕೆ 4 ಆಲ್ಗೆ. ಯೋಚನೆ ಮಾಡಿ ಉತ್ತರವನ್ನು ಹೇಳಿ. ಪ್ರಶ್ನೆ ಇನ್ನೊಂದ್ಸತಿ ಹೇಳ. ಸೂಕ್ಷ್ಮಾಣು ಜೀವಿಗಳಲ್ಲೇ ಅತ್ಯಂತ ಸೂಕ್ಷ್ಮವಾದದ್ದು. ನಿಮ್ಮ ಆಯ್ಕೆಗಳಲ್ಲಿ: ಆಯ್ಕೆ 1 ಬ್ಯಾಕ್ಟೀರಿಯಾ, ಆಯ್ಕೆ 2 ವೈರಸ್, ಆಯ್ಕೆ 3 ಶಿಲೀಂಧ್ರ, ಆಯ್ಕೆ 4 ಆಲ್ಗೆ. ಹೇಳಿ. ಆಪ್ಷನ್ ಡಿ. ಆಪ್ಷನ್ ಡಿ ಆಲ್ಗೆ. ತಪ್ಪಾದ ಉತ್ತರ. ಸೂಕ್ಷ್ಮಾಣು ಜೀವಿಗಳಲ್ಲೇ ಅತ್ಯಂತ ಸೂಕ್ಷ್ಮವಾದದ್ದು ವೈರಸ್. ಸರಿಯಾದ ಉತ್ತರ.
ಕೆಳಗಿನವುಗಳಲ್ಲಿ ಯಾವುದು ಸಂಸ್ಕೃತ ಸಂಧಿ? ಕೆಳಗಿನವುಗಳಲ್ಲಿ ಯಾವುದು ಸಂಸ್ಕೃತ ಸಂಧಿ? ಲೋಪ ಸಂಧಿ, ಆಯ್ಕೆ 2 ಆಗಮ ಸಂಧಿ, ಆಯ್ಕೆ 3 ಆದೇಶ ಸಂಧಿ, ಆಯ್ಕೆ 4 ಗುಣಸಂಧಿ. ಈ ಕೆಳಗಿನವುಗಳಲ್ಲಿ ಯಾವುದು ಸಂಸ್ಕೃತ ಸಂಧಿ? ಆಯ್ಕೆ 1 ಲೋಪ ಸಂಧಿ, ಆಯ್ಕೆ 2 ಆಗಮ ಸಂಧಿ, ಆಯ್ಕೆ 3 ಆದೇಶ ಸಂಧಿ, ಆಯ್ಕೆ 4 ಗುಣಸಂಧಿ. ಗುಣಸಂಧಿ. ಕೆಳಗಿನವುಗಳಲ್ಲಿ ಸಂಸ್ಕೃತ ಸಂಧಿ, ಗುಣಸಂಧಿ. ಸರಿಯಾದ ಉತ್ತರ 2 ಅಂಕಗಳನ್ನು ಪಡೆದುಕೊಂಡಿದ್ದೀರಿ. ಕಂಗ್ರ್ಯಾಚುಲೇಷನ್. ಇಲ್ಲಿಗೆ 3ನೇ ಸುತ್ತು ಮುಕ್ತಾಯವಾಯಿತು. 3ನೇ ಸುತ್ತಿನಲ್ಲಿ ಯಾರ್ಯಾರು ಎಷ್ಟೆಷ್ಟು ಅಂಕಗಳನ್ನು ತೆಗೆದುಕೊಂಡಿದ್ದೀರಿ ನೋಡೋಣ. ಸೊ 3ನೇ ಸುತ್ತಿನಲ್ಲಿ ಮೊದಲ ತಂಡ 3 ಅಂಕಗಳನ್ನು ತೆಗೆದುಕೊಂಡಿದೆ. ಕಂಗ್ರ್ಯಾಚುಲೇಷನ್. 2ನೇ ತಂಡ 5 ಅಂಕಗಳನ್ನು ಪಡೆದುಕೊಂಡಿದ್ದೀರಿ. ಕಂಗ್ರ್ಯಾಚುಲೇಷನ್. 3ನೇ ತಂಡ 4 ಅಂಕಗಳನ್ನು ಪಡೆದುಕೊಂಡಿದ್ದೀರಿ. ಹಾಗೆ ಕೊನೆಯ ತಂಡ 2 ಅಂಕಗಳನ್ನು ಪಡೆದುಕೊಂಡಿದ್ದೀರಿ. ಕಂಗ್ರ್ಯಾಚುಲೇಷನ್. ನೀವು